ಬೆಳೆ ಏನಿದ್ರು ಸರ್, ಈ ಬೆಳೆ ಮೊದಲು ನಾವೇನು ಮಾಡಬೇಕು ಅಂತ ಮಾಡಿದ್ದೀವಿ ಅಂದರೆ ಇದನ್ನೆಲ್ಲ ಕೆಡಿಸಿ ಮತ್ತೆ ನೆಕ್ಸ್ಟು ಪ್ಲ್ಯಾಂಟೇಷನ್ ಮಾಡಿಸ್ಬೇಕು, KGV ಲೋಡ್ ಪ್ಲ್ಯಾಂಟೇಷನ್ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದೀವಿ ಸರ್. ಆಗ ಒಂದು ಕಂಪ್ನಿ ಬಂತು ಸರ್, ಟೆರರಿಚ್ ಅಂತ ಬಂತು. ಅದು ಹಾಕಿ ನೋಡ್ರಿ ಚೆನ್ನಾಗಿರುತ್ತದೆ ಅಂತ ಹೇಳಿದೆ ಸರ್. ಹೇಳಿದ ಮೇಲೆ ನಾವು ಹೋಗಿ ಟೆರರಿಚ್ ತೊಗೊಂಡು ಫರ್ಟಿಲೈಸರ್ದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ವಿ ಸರ್. ಹಾಕಿದ ಮೇಲೆ ಒಳ್ಳೆ ಗ್ರೀನೆಸ್ ಬಂತು ಸರ್, ಹೊಲ ಒಳ್ಳೆ ಸ್ಟಿಂಬರು. ಹಾಗೆ ಗ್ರೋತ್ ಬಂದ ಮೇಲೆ ತೆನೆ ಬೀಳೋ ಮೂಮೆಂಟಲ್ಲಿ ಕೂಡ ಭಾಳ ಚೆನ್ನಾಗಿ ಕಾಳು ಕೂಡ ಕಟ್ಟಿದೆ ಸರ್. ಹಂಗೆ ಯಾವ ಕೊಂಡಕಾರಕ ರೋಗ ಯಾವುದಿಲ್ಲ ಸರ್. ಹಂಗೆ ಕಲರ್ ಕೂಡ ಒಳ್ಳೆ ಕಲರ್ ಬಂದಿದೆ ಸರ್. ಕಾಪು ಕೂಡ ಭಾಳ ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ರೌದಕ್ಕಿಂತ ಕಾಪೇ ಜಾಸ್ತಿ ಕಾಣ್ತಾ ಇದೆ ನಮಗೆ. ಮತ್ತು ಇದು ಉಪ್ಪಿನಾಂಶಗಳು ಹೊಲಗಳು ಆಗಲಿ, ಹಳ್ಳದ ಪಕ್ಕನೆ ಹೊಲಗಳಾಗಲಿ, ಹೊಲಗಳು ಇರ್ತಾವಲ್ಲ ಸರ್, ಅಂಥದಕ್ಕೆ ಟೆರರಿಚ್ ಹಾಕಿದರೆ ಒಳ್ಳೆ ರಿಸಲ್ಟ್ ಬರೋ ಚಾನ್ಸಸ್ ಭಾಳ ಇದೆ ಸರ್. ನೋಡಿ ಬಟ್ಟೆ ನೋಡಿ ಹೇಗೆ ಬಂದಿದೆ, ಟೆರರಿಚ್ ಹಾಕಿದ ಮೇಲೆ ಒಳ್ಳೆ ಚೆನ್ನಾಗಿದೆ. ಕಾಪು ನೋಡಿ ಹೇಗಿದೆ, ಭಾಳ ಉದ್ದ ತೆನೆ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಒಟ್ಟ ಎಲ್ಲಿ ತಾಲು ಕಾಣ್ತಾ ಇಲ್ಲ, ಹಸಿರು ಕಾಳಿಲ್ಲ, ಒಳ್ಳೆ ರಿಸಲ್ಟ್ ಇದೆ ಸರ್. ಟೆರರಿಚ್ ಹಾಕಿದ ಮೇಲೆ ಈ ಥರ ಕಾಣ್ತಾ ಇದೆ, ಭಾಳ ಚೆನ್ನಾಗಿ ಅನಿಸ್ತಾ ಇದೆ ನಮಗೆ. ಆದರೆ ಇಳುವರಿ ಅಂತೂ ನಾವು ಒಂದು ಎಕರೆಗೆ 2 ಚೀಲ ಜಾಸ್ತಿ ಬರ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ಸರ್. ಇದು ಇವಾಗ ಕಟಾವು ಮಾಡಿದ್ದೀವಿ. ಕಟಾವು ಮಾಡಿದ ಮೇಲೆ ತಂದು ಹಾಕಿದ್ದೀವಿ ಸರ್. ಇದು ರಾಶಿ ಹಾಕಿದ ಮೇಲೆ ಎಕರೆಗೆ 4 ಚೀಲ ಜಾಸ್ತಿ ಬಂದಿದೆ. ಇದರ ಲಾಭ ನಾನು ನನ್ನ ಮಗನ ಎಜುಕೇಷನ್ಗೆ ಯೂಸ್ ಮಾಡ್ಕೊತೀನಿ. ಟೆರರಿಚ್ ಹಾಕಿದ ಮೇಲೆ ಬೆಳೆ ಚೆನ್ನಾಗಿ ಬಂದಿದೆ, ಏನು ರೋಗವೇ ಇಲ್ಲ. ಬಂಟೆ ಬಂದೈತೆ, ತೆನೆ ಬೇಸು ಕಾಣ್ತಿದೆ, ಉದ್ದ ಜಂಪುನ ಆಗಿದೆ. ಹೇಳ್ಬೇಕಾದ್ರೆ ಎಲ್ಲರೂ ಹಾಕೋಬಹುದು. ಇದು ಹೆಮ್ಮೆ ಅನಿಸ್ತಿದೆ ನಮಗಂತೂ. ಟೆರರಿಚ್ಚು ಅದನ್ನು ಬಳಸಿ ಭಾಳ ಬೆನಿಫಿಟ್ ಇದೆ. ಇಂದ ರೈತರಿಗೆ ಮಾತ್ರ ಬೆನಿಫಿಟ್ ಸೂಪರ್ ಆಗಿದೆ.